ಪೊಲೀಸರ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಟ್ರಯಲ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ವಿಚಾರಣೆ ಆರಂಭ ಆಗಬೇಕಾಗಿತ್ತು. ಓಕೆ, ಒಂದು ಮಾಹಿತಿ ಸಿಗ್ತಾ ಇದೆ. ಚಾರ್ಜ್ ಶೀಟ್ ಮೇಲೆ ಪ್ರಜ್ವಲ್ ವಿಚಾರಣೆ ಶುರುವಾಗಬೇಕಾಗಿತ್ತು, ಅಂದರೆ ಕ್ರಾಸ್ ಎಕ್ಸಾಮಿನೇಷನು ಅದೆಲ್ಲವೂ ಕೂಡ ಆಗಬೇಕಾಗಿತ್ತು. ಆದರೆ ಕೋರ್ಟ್ಗೆ SPP ಹಾಜರಾಗದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಜನವರಿ 6ಕ್ಕೆ ವಿಚಾರಣೆಯನ್ನು ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿಕೆ ಮಾಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ SIT ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತ್ತು ಮತ್ತು ಇಡೀ ಕೃತ್ಯದಲ್ಲಿ ಪ್ರಜ್ವಲ್ ವಿರುದ್ಧ ಸಂಗ್ರಹ ಆಗಿರುವಂತಹ ಸಾಕ್ಷಿ ಏನು ಅನ್ನೋದನ್ನ ಈಗಾಗಲೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಮುಂಚೆನೆ SPP ಕೋರ್ಟ್ ಗಮನಕ್ಕೆ ತಂದಿದ್ರ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಸಾಧ್ಯ ಆಗೋದಿಲ್ಲ ಅಂತ ಏನೇನ್ ಮಾಹಿತಿ ಸಿಗ್ತಾ ಇದೆ ಅಂತ? ಮಮತಾ, ಇವತ್ತು ಚಾರ್ಜ್ ಫ್ರೇಮ್ ಆಗ್ಬೇಕಾಯ್ತು. ಜೊತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ಗೆ ಸಬ್ಮಿಷನ್ ಅನ್ನ ಮಾಡ್ಬೇಕಿತ್ತು. ಆದ್ರೆ ಇವತ್ತು ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ನ್ಯಾಯಾಧೀಶರು ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮೊದಲನೇ ದಿನ ಅದು ಕೂಡ ಟ್ರಯಲ್ ಅನ್ನ ಪ್ರಾರಂಭ ಮಾಡಬೇಕು ಮತ್ತು ಚಾರ್ಜ್ ಅನ್ನ ಫ್ರೇಮ್ ಮಾಡ್ಬೇಕಾಗಿರುವಂತ ಸಂದರ್ಭದಲ್ಲಿ ಈ ರೀತಿಯಲ್ಲಿ SPP ಅವರೇ ಗೈರಾದ್ರೆ ಸರಿಯಲ್ಲ ಅಂತ ಹೇಳಿ ಒಂದಷ್ಟು ಹೊತ್ತುಗಳ ಕಾಲ ಪಾಸ್ ಅವರನ್ನ ಮಾಡ್ತಾರೆ. ಆದ್ರೂ ಕೂಡ ಮತ್ತೆ ಅವರು ಬರ್ಲಿಲ್ಲ. ಬರ್ದಿದ್ದ ಹಿನ್ನೆಲೆಯಲ್ಲಿ 6ನೇ ತಾರೀಕು ಮತ್ತೆ ವಿಚಾರಣೆಗೆ ಕೈ ಎತ್ಕೊಳ್ತೀನಿ ಮತ್ತು ಅವತ್ತು ಚಾರ್ಜ್ ಫ್ರೇಮ್ ಅನ್ನ ಮಾಡ್ತೀನಿ ಅಂತ ಹೇಳಿರುವಂತದ್ದು. ಜೊತೆಗೆ ಅಕ್ಯೂಸ್ ಏನಿದ್ದಾರೆ ಅಕ್ಯೂಸ್ ಅನ್ನ VC ಮೂಲಕ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇವತ್ತು ಖುದ್ದಾಗಿ ಆರೋಪಿಯನ್ನ ಏನು ನ್ಯಾಯಾಲಯದ ಆವರಣಕ್ಕೆ ಕರೆತಂದಿದ್ರು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಸೋಮವಾರ ಅವರನ್ನ VC ಮೂಲಕ ಪರಪ್ನಗರದ ಇಂದನೇ ಹಾಜರುಪಡಿಸಬೇಕು ಅಂತ ಹೇಳಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.